ವಿಷ್ಣು ಸರ್ ಅವರ 100ನೇ ಸಿನಿಮಾವಾಗಬೇಕಿದ್ದ ಹಗಲುಗನಸು ಸಿನಿಮಾ ಯಾಕೆ ನಿಂತೋಯ್ತು? ಈ ಸಿನಿಮಾ ಸಹವಾಸನೆ ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಸುಹಾಸಿನಿಯವರು ಯಾಕೆ ಹೇಳಿದರು? ಮುತ್ತಿನ ಹಾರ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ರಾಮ್ಕುಮಾರ್ ಅವರಿಗೆ ಕಣ್ಣೇ ಕಾಣದಾಗೆ ಆಗಿದ್ಯಾಕೆ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವೊಮ್ಮೆ ವಿಷ್ಣು ಸರ್ ಅವರು ನನ್ನ 100ನೇ ಸಿನಿಮಾ ಹಗಲುಗನಸು ಅಂತ ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈ ಸಿನಿಮಾ ನಂತರ ಸೆಟ್ಟೇ ಇರಲಿಲ್ಲ. ಹಾಗಾದರೆ ಈ ಸಿನಿಮಾ ನಿಲ್ಲಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಬಂಧನ ಆದಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರ ಮೇಲೆ ಒಂದು ವಿಚಿತ್ರವಾದ ಒತ್ತಡ ಇರುತ್ತೆ. ಅಭಿಮಾನಿಗಳು, ಸಿನಿಮಾ ಪ್ರಿಯರು ಇವರೆಲ್ಲ ವಿಷ್ಣು ಸರ್ ಮತ್ತು ಸುಹಾಸಿನಿ ಅವರ ಒಂದು ಹ್ಯಾಪಿ ಎಂಡಿಂಗ್ ಇರುವಂತಹ ಸಿನಿಮಾವನ್ನು ಮಾಡಿ ಅಂತ ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಕೇಳ್ಕೊಳ್ತಿರ್ತಾರೆ. ಅವರಿಗೂ ಕೂಡ ಈ ರೀತಿ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿರುತ್ತೆ. ಹಾಗಾಗಿ ಒಂದು ಒಳ್ಳೆಯ ಕಥೆಯನ್ನು ಹುಡುಕ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಸುಪ್ರಭಾತ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾವನ್ನು ನೋಡಿದ ನಂತರ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಒಂದು ಕಾನ್ಸೆಪ್ಟ್ ಸಿನಿಮಾ ಆಗ್ಬಿಟ್ಟಿದೆಯಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದಲ್ಲದೆ ಬೇರೆ ಯಾವುದಾದ್ರೂ ಕತೆ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಇದ್ರ ಜೊತೆಗೇನೆ ವಿಷ್ಣು ಸರ್ ಹತ್ರ ನಿಮ್ಮದು ಮತ್ತು ಸುಹಾಸಿನಿಯವರ ಒಂದು ಜೋಡಿಯಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ರೀತಿ ಒಂದು ಆಸೆ ಇದೆ, ದಯವಿಟ್ಟು ಒಂದು ಕಾಲ್ ಶೀಟನ್ನು ಬಿಡುವಿಟ್ಟಿಡಿ ಅಂತ ಹೇಳಿರ್ತಾರೆ. ಉಷಾ ನವರತ್ನರಾಮ್ ಅವರು ಬರೆದಂತಹ ಒಂದು ಕಾದಂಬರಿಯ ಮೇಲೆ ಹಗಲುಗನಸು ಅಂತ ಒಂದು ಸಿನಿಮಾ ಕಥೆಯನ್ನು ರೆಡಿ ಮಾಡ್ತಾರೆ. ವಿಷ್ಣು ಸರ್ ಅವರು ಕೂಡ ಈ ಕಥೆಯನ್ನು ಕೇಳಿ ತುಂಬ ಖುಷಿಪಟ್ಟು ಸರಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸುಹಾಸಿನಿಯವರು ಕೂಡ ಈ ಸಿನಿಮಾವನ್ನು ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ. ಹಾಗಾದರೆ ಕಥೆಯೆಲ್ಲ ರೆಡಿಯಾಗಿ ಇನ್ನೇನು ಸಿನಿಮಾ ಶೂಟಿಂಗ್ ಆರಂಭ ಮಾಡಬೇಕು ಅನ್ನೋ ಹೊತ್ತಿಗೆ ಸುಹಾಸಿನಿಯವರು ಈ ಸಿನಿಮಾವನ್ನು ನಾನು ಮಾಡಲ್ಲ ಅಂತ ಹೇಳ್ತಾರೆ. ಏನು ಕಾರಣ ಇರ್ಬೋದು ಅಂತ ಅವ್ರನ್ನ ಕೇಳಿದಾಗ ನಮ್ಮ ಅಮ್ಮ ಇದಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಸುಹಾಸಿನಿಯವರ ತಾಯಿಯವ್ರನ್ನ ಭೇಟಿ ಮಾಡಿ ಈ ಸಿನಿಮಾಕ್ಕೆ ಒಪ್ಪಿಸ್ಬೇಕು ಅಂತ ಹೋಗ್ತಾರೆ. ಆಗ ಅವರ ತಾಯಿಯವರು ಈ ಸಿನಿಮಾದಲ್ಲಿ ಸುಹಾಸಿನಿಯವರು ಮಾಡಬೇಕಾಗಿರುವಂತಹ ಪಾತ್ರ ವೇಶ್ಯೆದು. ಅವರಿಗೆ ಆಗಷ್ಟೇ ಮಣಿರತ್ನಂ ಅವರ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ. ಇಂಥ ಸಮಯದಲ್ಲಿ ಒಂದು ವೇಶ್ಯೆಯ ಪಾತ್ರ ಮಾಡೋದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಎಷ್ಟೇ ಬೇಡ್ಕೊಂಡ್ರೂ ಕೂಡ ತಮ್ಮ ಆಟವನ್ನು ಬಿಡಲ್ಲ. ಹೀಗಾಗಿ ಸುಹಾಸಿನಿಯವರು ಈ ಸಿನಿಮಾದಿಂದ ಹೊರಗೋಗ್ತಾರೆ. ಆದರೆ ಅವರು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ತಮ್ಮ ಸ್ನೇಹಿತೆಯಾದಂತಹ ರೇವತಿಯವ್ರನ್ನ ಒಮ್ಮೆ ಕೇಳಿ ನೋಡಿ ಅಂತ ಹೇಳ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ರೇವತಿಯನ್ನು ಕೇಳಿ ಅವರು ಈ ಸಿನಿಮಾಗೆ ಒಪ್ಕೊಂಡಿರ್ತಾರೆ. ಆದರೆ ವಿಪರ್ಯಾಸ ಏನಂದರೆ ಇದೇ ಸಮಯದಲ್ಲಿ ರೇವತಿಯವರು ಕೂಡ ಮದುವೆ ನಿಶ್ಚಯ ಆಗುತ್ತೆ. ಹಾಗಾಗಿ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಈ ರೀತಿ ಆದಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಯಾಕೋ ಈ ಒಂದು ಕತೆಗೆ ಸಿನಿಮಾ ಆಗುವಂತಹ ಒಂದು ನಸೀಬಿಲ್ಲ ಅಂತ ಅನಿಸುತ್ತೆ, ಈ ಸಿನಿಮಾನೇ ಬೇಡ ಅಂತ ಈ ಒಂದು ಹಗಲುಗನಸು ಪ್ರಾಜೆಕ್ಟನ್ನು ಕೈ ಬಿಡ್ತಾರೆ. ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಕತೆ ಸಿಗುತ್ತಾ ಅಂತ ಮತ್ತೆ ಹುಡುಕಾಟವನ್ನು ಆರಂಭಿಸ್ತಾರೆ. ಇಂಥ ಸಮಯದಲ್ಲಿ ಭಾರತೀಯ ಸೇನೆಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹ ವೇಮು ಜೋಶಿಯವರ ಒಂದು ಬರೆದಂತಹ ಒಂದು ಕತೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಸಿಗುತ್ತೆ. ಇದೇ ಕಥೆಯೇ ಮುತ್ತಿನ ಹಾರ. ಈ ಒಂದು ಕಥೆಯನ್ನು ಸಿನಿಮಾಗೆ ತಕ್ಕಂತೆ ರೆಡಿ ಮಾಡಿಕೊಂಡು ವಿಷ್ಣು ಸರ್ ಅವರನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಒಪ್ಪಿಸ್ತಾರೆ. ಸುಹಾಸಿನಿಯವರು ಆರಂಭದಲ್ಲಿ ಈ ಸಿನಿಮಾ ಪಾತ್ರವನ್ನು ನಾನು ಏಕೆ ಮಾಡಬೇಕು, ಬೇರೆ ಯಾರಾದರೂ ಹಿರಿಯ ನಟಿಯರು ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಇದಕ್ಕೆ ನಿಮ್ಮ ಹಾಗೂ ವಿಷ್ಣು ಸರ್ ಜೋಡಿಯೇ ಆಗಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾರೆ. ಅವರು ಕೂಡ ಈ ಸಿನಿಮಾಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಈ ಮುತ್ತಿನ ಹಾರ ಕತೆ ತುಂಬ ಒಂದು ಹಚ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಈ ಸಿನಿಮಾವನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಒಂದು ಮೈಲಿಗಲ್ಲು ಸಿನಿಮಾ ಇದಾಗಬೇಕು ಅಂತ ಆಸೆ ಇರುತ್ತೆ. ಇದು ಒಂದು ಪೀರಿಯಾಡಿಕಲ್ ಸಿನಿಮಾ ಆಗಿದ್ದರಿಂದ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಒಂದು ಸೆಟ್ ಇರಬೇಕು, ವೇಷಭೂಷಣ ಇರಬೇಕು ಅಂತ ತುಂಬ ಡೀಟೇಲ್ ಆಗಿ ಎಲ್ಲ ಒಂದು ವಿಷಯಗಳನ್ನು ಇವರು ನೋಡ್ಕೊಳ್ತಾ ಇರ್ತಾರೆ. ಈ ಸಿನಿಮಾಗೆ 7 ಜನ ಸಹಾಯಕ ನಿರ್ದೇಶಕರಿರ್ತಾರೆ. ಇವ್ರ ಕೆಲಸ ಏನಾಗಿತ್ತು ಅಂದರೆ ಒಂದು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಏನೇನು ಒಂದು ವ್ಯವಸ್ಥೆ ಬೇಕು ಅನ್ನೋದನ್ನು ಲೈಬ್ರರಿಗೆ ಹೋಗಿ ಸರ್ಚ್ ಮಾಡಿ ಅದಕ್ಕೆ ಅರೇಂಜ್ ಮಾಡೋದಾಗಿರುತ್ತೆ. ಈ ಸಿನಿಮಾ 2ನೇ ಮಹಾಯುದ್ಧ ಕಾಲದಿಂದ ಆರಂಭ ಆಗುತ್ತೆ. ಚೀನಾ ಭಾರತ ಯುದ್ಧ ಬರುತ್ತೆ, ಭಾರತ ಪಾಕಿಸ್ತಾನ ಯುದ್ಧ ಬರುತ್ತೆ. ಹೀಗಾಗಿ ಇದಕ್ಕೆಲ್ಲ ತಕ್ಕಂತೆ ಒಂದು ಸೆಟ್ಟನ್ನು ಹಾಕೋದು ತುಂಬ ಕಷ್ಟದ ಸಂಗತಿ. ಆದರೂ ಕೂಡ ಇವುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ವಿಷ್ಣು ಸರ್ ಅವರ ಕಾಸ್ಟ್ಯೂಮ್ಗೆ ವ್ಯವಸ್ಥೆ ಮಾಡೋದು ಮತ್ತೊಂದು ಕಷ್ಟಕರ ಕೆಲಸ ಆಗಿರುತ್ತೆ. ವಿಷ್ಣು ಸರ್ ಅವರ ಒಂದು ಕಾಸ್ಟ್ಯೂಮು ಇಲ್ಲಿ 4 ಕಾಲಮಾನಕ್ಕೆ ತಕ್ಕಂತೆ ಇರಬೇಕಾಗಿರುತ್ತೆ. ಒಂದು ಕೊಡಗಲ್ಲಿರುವಂಥದ್ದು, ಇನ್ನೊಂದು ಬರ್ಮಾ ಯುದ್ಧ, ಚೀನಾ ಭಾರತ ಯುದ್ಧ, ಹಾಗೆಯೇ ಭಾರತ ಪಾಕಿಸ್ತಾನ ಯುದ್ಧ.
ಇವೆಲ್ಲಕ್ಕೂ ತಕ್ಕಂಥ ಒಂದು ಕಾಸ್ಟ್ಯೂಮನ್ನು ರೆಡಿ ಮಾಡೋದು ಆಗಿನ ಕಾಲದಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಕಾಸ್ಟ್ಯೂಮ್ ಡಿಸೈನರ್ಗೆ ಕಷ್ಟ ಅಂತ ಹೇಳಿಬಿಟ್ಟು ಹಿಂದಿ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ಅವರ ದೀವಾ ಸಿನಿಮಾಗೆ ಏನೊಂದು ಕಾಸ್ಟ್ಯೂಮ್ ಕೊಟ್ಟಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸಿನಿಮಾಗೆ ಕೆಲಸ ಮಾಡುವಂತೆ ಒಪ್ಪಿಸ್ತಾರೆ. ಈಗ ಸಿನಿಮಾ ಸೆಟ್ಟು ಮತ್ತು ಕಾಸ್ಟ್ಯೂಮ್ ಎಲ್ಲ ಆಯಿತು. ಇನ್ನು ಸಿನಿಮಾ ಶೂಟಿಂಗ್ ಮಾಡೋದಿದೆಯಲ್ಲ ಅದು ಕೂಡ ಬಹಳ ಕಷ್ಟಕರವಾದ ಕೆಲಸ ಆಗಿರುತ್ತೆ. ಸಿನಿಮಾವನ್ನು ಒಂದು ತುಂಬ ಚಳಿಯಲ್ಲಿ ಒಂದು ಶೂಟಿಂಗ್ ಮಾಡೋದಾದರೆ ಇನ್ನೊಂದು ಕಡೆ ತುಂಬ ಸೆಕೆಯಲ್ಲಿ ರಾಜಸ್ಥಾನ ಮರುಭೂಮಿಯಲ್ಲಿ ಶೂಟಿಂಗ್ ಮಾಡೋದಿರುತ್ತೆ. ರಾಜಸ್ಥಾನ ಮರುಭೂಮಿಯಲ್ಲಿ ಶೂಟಿಂಗ್ ಮಾಡಬೇಕಿದ್ರೆ ಈ ಸಿನಿಮಾ ತಂಡ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗಿರುತ್ತೆ. ಒಂದು ಚಿಕ್ಕ ಸೀನನ್ನು ಶೂಟ್ ಮಾಡಬೇಕಂದ್ರೂ ಕೂಡ ಕ್ಯಾಮ್ರಾಗಳಿಂದ ಶೂಟ್ ಮಾಡಬೇಕಿದ್ರೆ ಅಲ್ಲಿ ಬರುವ ಗಾಳಿಗೆ ಮರಳುಗಳ ಅಡ್ಡ ಬಂದು ಸೀನ್ಗಳೇ ಸರಿಯಾಗಿ ಕ್ಯಾಪ್ಚರ್ ಆಗಿರೋದಿಲ್ಲ. ಹಾಗಾಗಿ 2 ನಿಮಿಷಕ್ಕೂ ಕ್ಯಾಮ್ರಾಗಳ ಒಂದು ಲೆನ್ಸನ್ನು ವಾಶ್ ಮಾಡಿ ಈ ಸಿನಿಮಾದ ಒಂದು ಸೀನ್ಗಳನ್ನು ಶೂಟ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೇ ಊಟ ಒಂದು ತಗೊಂಡು ಹೋದರು ಅಂದರೂ ಕೂಡ ಊಟದ ಬುತ್ತಿಯನ್ನು ಬಿಚ್ಚಿದ ಕೂಡಲೇ ಅಲ್ಲಿ ಮರಳುಗಳು ಬಂದು ಸೇರ್ಕೊಬಿಡ್ತಿದ್ವು. ಈ ಮರಳುಗಳು ಒಂದು ಮಿಕ್ಸ್ ಆಗಿರೋ ಊಟನ ಯಾರು ಮಾಡ್ತಾರೆ ಹೇಳಿ? ಹಾಗಾಗಿ ಒಂದು ಮರಳುಗಳು ಬರದೇ ಇರುವಂತಹ ಟೆಂಟ್ ಕಟ್ಟಿ ಅಲ್ಲಿ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಮಾಡೋದು ಕೂಡ ಒಂದು ದೊಡ್ಡ ಸಾಹಸ ಆಗಿರುತ್ತೆ. ಇನ್ನು ನೀವು ಊಟ ಮಾಡಿಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆವರು ಕೂಡ ಉಪವಾಸ ಇರಬೇಕಾಗಿರ್ತಿತ್ತು. ಹೀಗಾಗಿ ಒಂದು ಜೈಪುರದಿಂದ ಊಟವನ್ನು ರೆಡಿ ಮಾಡಿಕೊಂಡು ಒಂದು ಟೆಂಟ್ ಕಟ್ಟಿ ಅಲ್ಲಿ ಒಂದು ಊಟ ಮಾಡುವಂತಹ ವ್ಯವಸ್ಥೆಯನ್ನು ಈ ಸಿನಿಮಾ ತಂಡ ಮಾಡ್ಕೋಬೇಕಾಯಿತು. ಹಾಗೆಯೇ ಈ ಮರುಭೂಮಿಯಲ್ಲಿ ಒಂಟೆಯನ್ನು ಸವಾರಿ ಮಾಡುವಂತಹ ಸೀನ್ಗಳಿರುತ್ತೆ. ವಿಷ್ಣು ಸರ್ ಅವರು ಮೊದಲಿಂದನೂ ಸಾಹಸ ದೃಶ್ಯಗಳನ್ನು ಮಾಡ್ಕೊಂಡು ಬಂದಂಥವ್ರು. ಅವರು ಸಲೀಸಾಗಿ ಒಂಟೆಯನ್ನು ಹತ್ತಿ ಕೂತು ಬಿಡ್ತಾರೆ. ಆದರೆ ಸುಹಾಸಿನಿ ಅವರಿಗೆ ಈ ಒಂದು ಒಂಟೆಯನ್ನು ಸವಾರಿ ಮಾಡುವಂತಹ ದೃಶ್ಯವನ್ನು ಚಿತ್ರೀಕರಣ ಮಾಡಬೇಕಾದ್ರೆ ತುಂಬ ಕಷ್ಟಗಳಾಗುತ್ತೆ. ಒಂದು ಸಮಯದಲ್ಲಿ 3-4 ಬಾರಿ ಈ ಒಂದು ಪ್ರಯತ್ನದಲ್ಲಿ ವಿಫಲರಾದಾಗ ನನಗೆ ಈ ಸಿನಿಮಾ ಸಹವಾಸನೇ ಬೇಡ, ನಾನು ಚೆನ್ನೈಗೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಸುಹಾಸಿನಿ ಅವರು ಹೇಳ್ತಾರೆ. ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಒಮ್ಮೆ ಮಾತ್ರ ಈ ಸೀನನ್ನು ಶೂಟ್ ಮಾಡಿದರೆ ಸಾಕು, ನಂತರ ಬೇರೆ ಕಡೆ ಎಲ್ಲ ನಾವು ಪ್ಯಾಚಪ್ ಮಾಡ್ಕೊಳ್ತೀವಿ, ಇದೊಂದು ಬಾರಿ ನೀವು ಸಹಕಾರ ಕೊಡಿ, ಆಮೇಲೆ ನಿಮ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗಲ್ಲ ಅಂತ ಸುಹಾಸಿನಿ ಅವರನ್ನು ಒಪ್ಪಿಸ್ತಾರೆ. ಇನ್ನು ಬಾರ್ಡರ್ಗಳ ಏರಿಯಾದಲ್ಲಿ ಒಂದು ಶೂಟಿಂಗ್ ಮಾಡಬೇಕಿದ್ರೆ ಸೇನೆಯ ಒಂದು ಪರ್ಮಿಷನ್ ಬೇಕಾಗಿರುತ್ತೆ. ಹೀಗೆ ಒಂದು ಪರ್ಮಿಷನ್ಗೆ ಅಂತ ಅಲ್ಲಿ ಹೋದಾಗ ಈ ಚಿತ್ರತಂಡಕ್ಕೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಸಹಾಯ ಆಗುತ್ತೆ. ಅದೇನೆಂದರೆ ಏನೊಂದು ಈ ಸಂಸ್ಥೆಗೆ ಹೋಗಿರ್ತಾರೆ, ಅಲ್ಲಿ ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲ್ನಲ್ಲಿ ನಿಮಗೆ ಬೇರೆ ಬೇರೆ ಒಂದು ಟೆಂಪ್ರೇಚರ್ನಲ್ಲಿ ಹೇಗೆ ಈ ಒಂದು ಒತ್ತಡಗಳನ್ನು ಸಹಿಸ್ಕೋಬೇಕು ಅಂತ ಒಂದು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಚೀನಾ ಭಾರತ ಯುದ್ಧದಲ್ಲಿ ಭಾರತೀಯ ಒಂದು ಸೇನೆಗೆ ಈ ಟೆಂಪ್ರೇಚರ್ಗೆ ಹೊಂದಿಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಆ ಕಾರಣದಿಂದ ಈ ಯುದ್ಧ ಆದ ನಂತರ ಈ ರೀತಿಯ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ರೆಡಿ ಮಾಡಿರ್ತಾರೆ. ಇದರಲ್ಲಿ ಸೇನೆಯವ್ರಿಗಲ್ದೇ ಬೇರೆಯವರು ಬಂದರೂ ಕೂಡ ಒಂದು ಟ್ರೈನಿಂಗನ್ನು ಕೊಡ್ತಿರ್ತಾರೆ. ಹೀಗಾಗಿ ಸಿನಿಮಾ ತಂಡದವರು ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಹೇಗೆ ಒಂದು ತಾವು ಸಹಿಸ್ಕೊಂಡಿರಬೇಕು ಅನ್ನೋದನ್ನು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತ್ಕೊಳ್ತಾರೆ. ಇದಲ್ಲದೆ ಸೇನೆಯಿಂದ ಭಾಳಷ್ಟು ಜನ ಸೈನಿಕರು, ಟ್ಯಾಂಕರ್ಗಳು, ವಾಹನಗಳು ಇವೆಲ್ಲವನ್ನು ಈ ಸಿನಿಮಾ ತಂಡಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಫಾರಿನ್ ಆ್ಯಕ್ಟರ್ಸನ್ನು ಕೂಡ ಈ ಸಿನಿಮಾಗೆ ಕರೆಸಿರ್ತಾರೆ. ಬೇರೆ ಭಾಷೆಯ ಆ್ಯಕ್ಟರ್ಗಳನ್ನು ಹೇಗೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದರೆ ಚೀನಿ ನಟರನ್ನ ಈ ಒಂದು ಸಿನಿಮಾಗೆ ವ್ಯವಸ್ಥೆ ಮಾಡಬೇಕಿದ್ರೆ ಅವರು ಈ ರೀತಿಯ ಡೈಲಾಗ್ಗಳನ್ನು ನಾವು ಹೇಳಲ್ಲ, ಇದು ನಮ್ಮ ದೇಶದ ವಿರುದ್ಧ ಆಗಿರುತ್ತೆ, ಹಾಗಾಗಿ ನಾವು ಹೇಳಲ್ಲ ಅಂತ ಪಟ್ಟು ಹಿಡಿತಾರೆ. ನಂತರ ಹೇಗೋ ಒಂದು ಶೂಟಿಂಗ್ ಮಾಡಿಕೊಂಡು ಈ ಡೈಲಾಗ್ಗಳನ್ನು ಕನ್ನಡದಲ್ಲೇ ಒಂದು ಹೇಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಇನ್ನು ರಾಮ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಒಂದು ವಿಶೇಷವಾದ ಪಾತ್ರವನ್ನು ಮಾಡಿದ್ದಾರೆ. ಹೀಗೆ ಒಂದು ಶೂಟಿಂಗ್ ಸಾಗ್ತಾ ಇರುತ್ತೆ. ತುಂಬ ಚಳಿಯಲ್ಲಿ ಕಷ್ಟಪಟ್ಟು ಸಿನಿಮಾ ತಂಡದವರು ಶೂಟಿಂಗ್ ಮಾಡ್ತಾ ಇರ್ತಾರೆ. ಒಂದಿನ ರಾಮ್ಕುಮಾರ್ ಅವರು ನನಗೆ ಕಣ್ಣೇ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಚಿತ್ರತಂಡದವರಿಗೆಲ್ಲ ಗಾಬರಿ ಆಗಿಬಿಡುತ್ತೆ. ಹಾಗಾದರೆ ಏನಾಗಿರ್ಬೋದು ಅಂತ ಮಿಲಿಟ್ರಿಯ ಒಂದು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ತುಂಬ ಚಳಿಯಲ್ಲಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳದೆ ಈ ರೀತಿ ಒಂದು ಶೂಟಿಂಗ್ ಮಾಡಿದ್ರಿಂದ ಹೀಗಾಗಿದೆ. 2 ದಿವಸ ಒಂದು UV ರೇಸ್ನ ವಾತಾವರಣದಲ್ಲಿದ್ದರೆ ತಾನಾಗೆ ಅದು ಸರಿ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ 2 ದಿನಗಳ ನಂತರ ರಾಮ್ಕುಮಾರ್ ಅವರ ಒಂದು ದೃಷ್ಟಿ ಸಹಜ ಸ್ಥಿತಿಗೆ ಬರುತ್ತೆ. ಈ ಒಂದು ಘಟನೆ ಆದಾಗ ಚಿತ್ರತಂಡದವರಿಗೆ ತುಂಬ ಒಂದು ಗಾಬರಿ ಆಗಿರುತ್ತೆ. ಒಂದು ಯುವ ನಟ ಸಿನಿಮಾ ರಂಗಕ್ಕೆ ಬರ್ತಿರಬೇಕಾದ್ರೆ ಈ ರೀತಿಯ ಒಂದು ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಕಣ್ಣು ಕಳ್ಕೊಂಡ್ಬಿಟ್ರೆ ಯಾವ ರೀತಿಯ ಒಂದು ದುರಂತ. ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಒಂದು ಗಾಬರಿ ಆಗಿರುತ್ತೆ. ಹಾಗೆಯೇ ಈ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ವಿಷ್ಣು ಸರ್ ಅವರು ಸುಮಾರು 60 ಅಡಿಯಿಂದ ಬಿದ್ದು ಪವಾಡ ಸದೃಶರಾಗಿ ಬದುಕಿರುವಂತಹ ವಿಷಯವನ್ನು ನಮ್ಮ ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ನೀವು ತಿಳ್ಕೊಂಡಿದ್ದೀರ. ಆದರೆ ಇಷ್ಟೆಲ್ಲ ಶ್ರಮಕ್ಕೆ ಸಾರ್ಥಕ ಎನ್ನುವಂತೆ ಈ ಸಿನಿಮಾವನ್ನು ಜನರು ತುಂಬು ಹೃದಯದಿಂದ ಸ್ವೀಕರಿಸ್ತಾರೆ. ಎಲ್ಲ ಕಡೆ ಇದು ಬಹಳ ಯಶಸ್ವಿಯಾಗಿ ಪ್ರದರ್ಶನ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲಾಗಿ ಉಳಿಯುವಂತಹ ಸಿನಿಮಾ ಮುತ್ತಿನ ಹಾರ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ.
ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳಿದುಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.